ಮನುಷ್ಯರ ಮೇಲೆ ಈ ಆಶಯ ನಿರ್ಣಯ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಇವತ್ತಿನ ಚರ್ಚೆಯ ವಿಚಾರ. ಅತಿ ಹೆಚ್ಚು ಆಶಯ ನಿರ್ಣಯ ಪರಿಣಾಮ ಎಲ್ಲಿ ಬೀರುತ್ತೆ ಅಂತ ನಾವು ಹುಡುಕೊಂಡು ಹೊರಟಾಗ ಮೊದಲನೇದು ಪ್ರೇಮ. ಈ ಪ್ರೀತಿ ಪ್ರೇಮ ಅನ್ನೋ ವಿಚಾರದಲ್ಲಿ ಆಶಯದ ಪರಿಣಾಮಗಳು ಅತಿ ಹೆಚ್ಚು ಇರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಪ್ರೀತಿ ಪ್ರೇಮ ಅಂತ ಮಾಡಿಕೊಟ್ಟಾಗ ಆತನಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅದೇ ಪ್ರೀತಿ ಪ್ರೇಮ ಮಾಡಿರ್ತಕ್ಕಂಥ ಹುಡುಗಿನ ಮದುವೆ ಆದಾಗ ಯಾವ ರೀತಿ ಪರಿಣಾಮ ಬೀರುತ್ತೆ. ಮತ್ತು ಕೆಲವರಿಗೆ ತಾವೇನು ಹಿಂದೆ ಪ್ರೀತಿಸಿದ್ವಿ ಅವರೇ ಇಷ್ಟ ಆಗ್ತಾರೆ, ಮತ್ತು ಹೆಂಡತಿ ಇಷ್ಟ ಆಗ್ತಿರಲ್ಲ ಅಥವಾ ಗಂಡ ಇಷ್ಟ ಆಗ್ತಿರಲ್ಲ. ಕಾರಣ ಏನು? ಈ ಮೂರು ಆಸ್ಪೆಕ್ಟಲ್ಲಿ ನಾವು ಚರ್ಚೆ ಮಾಡೋಣ. ನೋಡಿ, ಯಾವುದೇ ಜಾತಕವನ್ನು ತಗೊಂಡಾಗ ಬುಧ ಸ್ನೇಹಿತರ ಕಾರಕ ಆಗ್ತಾನೆ, ಶುಕ್ರ ಹೆಂಡತಿಗೆ ಕಾರಕ ಆಗ್ತಾನೆ, ಕುಜ ಗಂಡನ ಕಾರಕ ಆಗ್ತಾನೆ. ನೀವು ಪುರುಷ ಜಾತಕದಲ್ಲಿ ನೀವು ಬುಧ ಸ್ನೇಹಿತಿಗೆ ಕಾರಕ ಆದರೆ ಶುಕ್ರ ಹೆಂಡತಿಗೆ ಕಾರಕ ಆಗ್ತಾನೆ. ಬುಧನ ಜೊತೆ ಉತ್ತಮ ಗ್ರಹಗಳ ಸಂಯೋಗ ಇದ್ದಾಗ ಆ ಜಾತಕರಿಗೆ ನನ್ನ ಸ್ನೇಹಿತೆ ಒಳ್ಳೆಯವಳು, ನನ್ನ ಸ್ನೇಹಿತೆ ಬೆಸ್ಟ್ ಅನಿಸುತ್ತೆ. ಶುಕ್ರನ ಜೊತೆ ಸ್ವಲ್ಪ ಕೆಟ್ಟ ಗ್ರಹಗಳಿದ್ದಾಗ ನನ್ನ ಹೆಂಡತಿ ಸರಿಯಿಲ್ಲ ಅನ್ನೋ ಭಾವ ಇರುತ್ತೆ. ಈಗ ಸಮಸ್ಯೆ ಏನೋ, ಇಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಬರೋಕ್ಕೂ ಇದೇ ಕಾರಣ. ಅಥವಾ ಮದುವೆ ಆಗಿ ಲವ್ ಮಾಡಿದ ಹುಡುಗಿನೇ ಮದುವೆ ಆದರೂ ನಂತರ ಸಮಸ್ಯೆ ಬರೋಕ್ಕೂ ಇದೇ ಕಾರಣ. ಈಗ ಬುಧನ ಜೊತೆ ಸೂರ್ಯ ಇದ್ದಾನೆ ಅಂದ್ಕೊಳ್ಳಿ, ಹುಡುಗಿ ತುಂಬ ಚೆನ್ನಾಗಿರ್ತಾಳೆ, ನೋಡೋಕ್ಕೆ ಚೆನ್ನಾಗಿರ್ತಾಳೆ, ಆಗ ಹುಡುಗಿ ತುಂಬ ಸ್ಮಾರ್ಟ್ ಅನಿಸುತ್ತೆ, ಬುದ್ಧಿವಂತೆ ಅನಿಸುತ್ತೆ, ಎಲ್ಲ ಓಕೆ. ಅದೇ ಹುಡುಗಿನ ಅವ್ನು ಮದುವೆ ಆದ, ಈಗ ಹುಡುಗನ ಜಾತಕದಲ್ಲಿ ಬುಧನ ಜೊತೆ ಸೂರ್ಯ ಇದ್ದಾನೆ, ಹಾಗಾಗಿ ಫ್ರೆಂಡ್ ತುಂಬ ಅದ್ಭುತ ಅನಿಸುತ್ತೆ. ಮದುವೆ ಆದಾಗ ಏನಾಗಾಯಿತು, ಹೆಂಡ್ತಿ ಆದಲು. ಹೆಂಡ್ತಿ ಅಂದರೆ ಶುಕ್ರನಿಗೆ ಕುಜ ಸಂಯೋಗ ಇದೆ. ಆಗೇನಾಗುತ್ತೆ, ಅವಳು ಜಗಳ ಗಂಟಿ, ಚಂಡಿ, ಮಾಡಬೇಡ ಅಂದನ್ನೇ ಮಾಡ್ತಾಳೆ. ಇವನು ನೋಡಿದ್ದು ಯಾವುದನ್ನ, ಬುಧ ರವಿನ ನೋಡಿ ಮದುವೆ ಆದ. ಆದರೆ ಅವಳು ಬಿಹೇವ್ ಮಾಡ್ತಿರೋದೇನೋ ಶುಕ್ರ ಕುಜ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾದ್ರೆ ಇದು ಆಶ್ರಯ ನಿರ್ಣಯ.